ತುರ್ತು ಪರಿಸ್ಥಿತಿಯ ಬಗ್ಗೆ ಮತ್ತು ಏನು RSSನ ದತ್ತಾತ್ರೇಯ ಹೊಸಬಾಳೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂವಿಧಾನದಲ್ಲಿ ಸೆಕ್ಯುಲರ್ ಸೋಷಿಯಲಿಸ್ಟ್ ಪದವನ್ನು ತೆಗಿಬೇಕು ಅಂಥೇಳಿ ಹೇಳಿದ್ದಾರೆ. ಮೊದಲನೇದಾಗಿ ತಮಗೆ ಹೇಳುವಂಥ ವಿಚಾರ ಏನಂದರೆ, RSS ಅವರು ಸಂವಿಧಾನನ ಒಪ್ಕೊಂಡೇ ಇಲ್ಲ. RSS ಕಚೇರಿಯಲ್ಲಿ 52 ವರ್ಷ ನಮ್ಮ ದೇಶದ ಧ್ವಜವನ್ನು ಹಾರಿಸಲಿಲ್ಲ. BJPಯವರು ಈ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತಲೇ ಇಲ್ಲಿ ಅಧಿಕಾರಕ್ಕೆ ಬಂದಂಗೆ ಅವರು ನಡವಳಿಕೆ ತೋರಿಸ್ತಾ ಇದೆ. ಮಹಾತ್ಮ ಗಾಂಧಿಯವರ ಮೇಲೆ ಅವಹೇಳನಕಾರಿ ಹೇಳಿಕೆಗಳನ್ನು ಹೇಳೋದು, ಜವಾಹರ್ಲಾಲ್ ನೆಹರು ಅವರ ಮೇಲೆ ಅವಹೇಳನವಾದಂಥ ಹೇಳಿಕೆಯನ್ನು ಹೇಳೋದು, ಅವರನ್ನು ಒಬ್ಬ ವಿಲನ್ ಥರ ಅವರನ್ನು ಏನು ಬಿಂಬಿಸ್ತಾ ಇದ್ದಾರೆ. ಇವರ ಮನಸ್ಥಿತಿ ಏನಿದೆ ಅಂತ ಇವತ್ತು ಗೊತ್ತಾಗತ್ತೆ. ಒಂದು ಕಡೆ ದತ್ತಾತ್ರೇಯ ಹೊಸಬಾಳೆ ಅವರು ಏನು ಹೇಳಿದ್ದಾರೆ, ಇವತ್ತು ಈ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು, ಏನು ನಾವು ಸೆಕ್ಯುಲರ್ ದೇಶ ಆಗಿ ಎಲ್ಲ ಜಾತಿಯವರು ಅಣ್ಣ ತಮ್ಮಂದಿರಾಗೆ ಬಾಳಬೇಕು ಅಂತ ಸಂವಿಧಾನದಲ್ಲಿ ಅದನ್ನು 42ನೇ ಅಮೆಂಡ್ಮೆಂಟಲ್ಲಿ ಹಾಕಿದರೆ ಅದು ಈ ದೇಶದ ಐಕ್ಯತೆ ಉಳಿಬೇಕು, ಎಲ್ಲ ಸಮಾಜದವರಿಗೆ ಸಮಾನವಾದಂಥ ಅವಕಾಶ ಸಿಗಬೇಕು, ಮುಖ್ಯ ವಾಹಿನಿಗೆ ಬರಬೇಕು ಅಂತ ಹೇಳಿ, ಮತ್ತು ಯಾಕೆ ಇದನ್ನು ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಇದ್ದಾಗ ಇದನ್ನು ಸೇರಿಸಿದ್ರು ಅಂತ ಹೇಳಿದ್ರೆ, ಆ ಸಮಯದಲ್ಲಿ ಜಯಪ್ರಕಾಶ್ ನಾರಾಯಣ್ ಅವರು ಈ ದೇಶದಲ್ಲಿ ಪ್ರಧಾನಮಂತ್ರಿಗೆ ಮುತ್ತಿಗೆ ಹಾಕಬೇಕು, ಈ ದೇಶದ ಕಾನೂನು ಉಲ್ಲಂಘನೆ ಮಾಡಬೇಕು, ಅರಾಜಕತೆ ಮಾಡಬೇಕು ಅಂತ ಹೇಳಿದಾಗ ಮೊದಲು ತುರ್ತು ಪರಿಸ್ಥಿತಿ ತಂದರು. ಈ ದೇಶದಲ್ಲಿ ಇಬ್ಬಾಗ ಆಗಬಾರ್ದು, RSSನ ಮನೋಸ್ಥಿತಿ, ಈ ಮನುವಾದಿಯ ಸ್ಥಿತಿ ಅವ್ರದ್ದು ಇದೆ ಅಂತ ಹೇಳಿ ಈ ಸೆಕ್ಯುಲರು ಸೋಷಲಿಸ್ಟ್ ಪದನ ಈ ಸಂವಿಧಾನದಲ್ಲಿ ಇವತ್ತು ಅಳವಡಿಸಿದರು. ಕಾಂಗ್ರೆಸ್ ಪಕ್ಷ ಯಾವಾಗ ಈ ದೇಶದಲ್ಲಿ ಅಧಿಕಾರ ಮಾಡಿದೆ, ಇದನ್ನು ಇಟ್ಕೊಂಡು ಮನಸ್ಸಿನಲ್ಲಿ ಇಟ್ಕೊಂಡೇ ಮಾಡಿದೆ. ಎಲ್ಲ ಜಾತಿಗಳಿಗೆ, ಎಲ್ಲ ಧರ್ಮಗಳಿಗೆ ಸಮಾನವಾದಂಥ ಅವಕಾಶ ಕೊಡಬೇಕು, ಇದಕ್ಕೆ ಈ ಒಂದು ಪದವನ್ನು ಇಟ್ಕೊಂಡಿದ್ದೀವಿ. ಇವತ್ತು ನಾವು BJPಯವರಿಗೆ ಕೇಳಬೇಕಾಗಿದೆ, ನಿಮಗೆ ಈ ಒಂದು ಸೆಕ್ಯುಲರ್ ಮತ್ತು ಸೋಷಲಿಸ್ಟು ಈ ಒಂದು ಪದದಿಂದ ನಿಮಗೆ ಏನಾದರೂ ಆಕ್ಷೇಪಣೆ ಇದ್ದರೆ ನೀವು ಸಂವಿಧಾನದ ವಿರುದ್ಧವಾಗಿ ನಡೀತಾ ಇದ್ದೀರಿ. ಏನು ಉಗ್ರಪ್ಪ ಅವ್ರು ಹೇಳಿದರು, ಏನು ರೇವಣ್ಣ ಸಾಹೇಬ್ ಹೇಳಿದರು, ಅದನ್ನು ಸಮರ್ಥಿಸ್ತಾ ನಾನಿವತ್ತು BJP ಮತ್ತು RSS ಅವರು ಮತ್ತು ದತ್ತಾತ್ರೇಯ ಹೊಸಬಾಳೆ ಅವರಿಗೆ ಹೇಳ್ತಾ ಇದ್ದೀನಿ, ನೀವು ಈ ದೇಶದ ವಿರುದ್ಧ ತಾವು ಈ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದೀರಿ. ಹಿಂದೂ ಮುಸಲ್ಮಾನ ನಡುವೆ ದ್ವೇಷದ ವಾತಾವರಣ ಸೃಷ್ಟಿ ಮಾಡಿದಿರಿ. ಇವತ್ತು 50 ವರ್ಷ ಆದಮೇಲೆ ನೀವು ಎಮರ್ಜೆನ್ಸಿ ಬಗ್ಗೆ ಮಾತಾಡ್ತೀರಿ, ನೀವು ಸಂವಿಧಾನದ 42ನೇ ತಿದ್ದುಪಡಿಯ ಬಗ್ಗೆ ಮಾತಾಡ್ತಿದ್ರಿ, ನಿಮಗೆ ಅದಕ್ಕೆ 400 ಸೀಟ್ ಬೇಕು ಅಂತ ತಾವು ಪ್ರತಿಪಾದನೆ ಮಾಡಿದಿರಿ. ನೀವು ಇವತ್ತು ನಿರುದ್ಯೋಗದ ಬಗ್ಗೆ ಮಾತಾಡಲ್ಲ, ನೀವು ಬೆಲೆ ಏರಿಕೆ ಬಗ್ಗೆ ಮಾತಾಡಲ್ಲ, ದೇಶದ ಇವತ್ತಿನ ಪರಿಸ್ಥಿತಿ ಬಗ್ಗೆ ಮಾತಾಡೋದು ಬಿಟ್ಟು BJPಯವರು ಕ್ಯಾಬಿನೆಟ್ ನಿರ್ಣಯ ಮಾಡ್ತಾರೆ, ಎಮರ್ಜೆನ್ಸಿಯ ವಿರುದ್ಧ ಮಾಡ್ತಾರೆ. ಮಾನ್ಯ ಮೋದಿಯವರೇ, ಮಾನ್ಯ BJP ಸರ್ಕಾರ ಅವರು ಇವತ್ತು ಈ ದೇಶದ ಪರಿಸ್ಥಿತಿ ಏನಾಗಿದೆ, ಬೇರೆ ದೇಶಗಳಲ್ಲಿ ನಮಗೆ ಛೀಮಾರಿ ಆಗ್ತಾ ಇದ್ದಾರೆ. ಅದೇ ಸಮಯದಲ್ಲಿ ಯಾರೂ ನಮ್ಮ ಜೊತೆಗೆ ಇಲ್ಲ. ಒಂದು ಒಳ್ಳೆ ನಮ್ಮ ವಿದೇಶ ನೀತಿ ಇರೋದನ್ನು ಇವತ್ತು ಕೆಡಿಸಿದ್ದೀರಿ. ಇವತ್ತು ನಮ್ಮ ದೇಶದಲ್ಲಿ ಅರಾಜಕತೆಯ ಒಂದು ತಾಂಡವ ಆಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಈ ದೇಶದಲ್ಲಿ ಯುವಕರಿಗೆ ಇವತ್ತು ಉದ್ಯೋಗ ಸಿಗ್ತಾ ಇಲ್ಲ, ಬೆಲೆ ಏರಿಕೆದ ಬಗ್ಗೆ ತಾವು ಮಾತಾಡ್ತಾ ಇಲ್ಲ. ಇದನ್ನು ಬಿಟ್ಟು 50 ವರ್ಷದ ಮೊದಲು ಆಗಿರೋ ಎಮರ್ಜೆನ್ಸಿ ಬಗ್ಗೆ ಮಾತಾಡ್ತಾ ಇದ್ರೆ ನಾಚಿಕೆ ಆಗಬೇಕು BJPಯವ್ರಿಗೆ. ಈ ದೇಶದ ಕ್ಯಾಬಿನೆಟಲ್ಲಿ ಇದನ್ನು ಡಿಸ್ಕಸ್ ಮಾಡ್ತಾ ಇದ್ದಾರೆ. 50 ವರ್ಷದಲ್ಲಿ ಮೋದಿಯವ್ರು ಮಾಡಬೇಕಾಗಿರೋದು, ತಾವು ಏನು ಕೆಲಸ ಮಾಡಿದಿರಿ, ಬಡವರಿಗಾಗಿ ಏನು ಕೆಲಸ ಮಾಡಿದಿರಿ, ಏನು ಕಾರ್ಯಕ್ರಮಗಳು ಕೊಟ್ಟಿದ್ದೀರಿ, ನೀವು ಹೇಳಿದ್ದನ್ನು ನಡ್ಕೊಂಡಿದ್ದೀರಾ? 2 ಕೋಟಿ ಉದ್ಯೋಗವನ್ನು ತಾವು ಪ್ರತಿ ವರ್ಷ ಕೊಡ್ತೀನಿ ಅಂತ ಮಾಡಿದ್ದೀರಾ? ತಾವು ಕಪ್ಪು ಹಣ ತರ್ತೀನಿ ಅಂತ 15 ಲಕ್ಷ ಕೊಡ್ತೀವಿ ಅಂತ ಈ ದೇಶದ ಜನರಿಗೆ ಸುಳ್ಳು ಹೇಳಿ ತಾವು ಈ ಒಂದು ಅಧಿಕಾರಗಳಲ್ಲಿ ಬಂದು ಅದನ್ನು ಎಲ್ಲ ತಾವು ಮರ್ತಿ, ಅವರು ಬರೀ ಒಂದು ದೊಡ್ಡ ಸುಳ್ಳುಗಾರ ಈ ದೇಶದ ಪ್ರಧಾನಮಂತ್ರಿ ಮತ್ತು ಈ ದೇಶದ ಏನಿವತ್ತು ಕ್ಯಾಬಿನೆಟ್ ಡಿಸಿಷನ್ ನೋಡಿದ್ರೆ ಅದನ್ನು ನಾವು ಖಂಡನೆ ಮಾಡ್ತೀವಿ. ಈ ದೇಶದ ಸಂವಿಧಾನಕ್ಕೆ ಯಾವುದೇ ತಿದ್ದುಪಡಿ ತರಲ್ಲ. ನಮ್ಮ ದೇಶದ ನಾಯಕರಾದ
ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು, KPCC ಅಧ್ಯಕ್ಷರು ಈಗಾಗಲೇ ಇದನ್ನು ಖಂಡನೆ ಮಾಡಿದ್ದಾರೆ. ಇವತ್ತು ಕೂಡ ನಾವೆಲ್ಲರೂ ಖಂಡನೆ ಮಾಡ್ತಾ ಇದ್ದೀವಿ. ಇದು ಒಪ್ಪುವಂಥ ಸಮಯ ಅಲ್ಲ. ಇದು ಈ ದೇಶದಲ್ಲಿ ಒಂದು ಅಟೆನ್ಷನ್ ಡೈವರ್ಟ್ ಮಾಡೋದಕ್ಕೆ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ದೇಶದಲ್ಲಿ ಇವತ್ತು ನಮಗೆ ಗೊತ್ತಿಲ್ಲ, ನಮ್ಮ ಪ್ರಧಾನಮಂತ್ರಿಯವರು ನಮ್ಮ ದೇಶದ ಬಗ್ಗೆ ಅಮೆರಿಕಾಗೆ ಮಾರಾಟ ಮಾಡಿದಾರೋ ಇಲ್ಲೋ ಅಂತ ಗೊತ್ತಾಗ್ತಾ ಇಲ್ಲ. ಇವತ್ತು ಅಮೆರಿಕಾಯಿಂದ ನಮಗೆ ಪ್ರೆಸಿಡೆಂಟ್ ಟ್ರಂಪ್ ಅವ್ರು ಹೇಳ್ತಾರೆ, ಇವತ್ತು ಒಂದು ದೊಡ್ಡ ನಾವು ಒಂದು ಟ್ರೇಡ್ ಡೀಲ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಪಾಕಿಸ್ತಾನದ ವಿರುದ್ಧ ನಾವು ಸೀಸ್ ಫೈರ್ ಮಾಡ್ತೀವಿ ಅಂತ ಟ್ರಂಪ್ ಅವ್ರು ಹೇಳ್ತಾರೆ. ಇದನ್ನು ನೋಡಿದರೆ ಮೋದಿಯವರು ಸುಮ್ಮನೆ ಕೂತ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಮಾತಾಡೋದು ಬಿಟ್ಟು ಎಮರ್ಜೆನ್ಸಿ ಬಗ್ಗೆ ಮತ್ತು ಸಂವಿಧಾನದಲ್ಲಿ 42ನೇ ತಿದ್ದುಪಡಿ ಬಗ್ಗೆ ಮಾತಾಡೋದು ಇದು ಖಂಡನೀಯ ಅಂತ ನಾನು ಭಾವಿಸ್ತೇನೆ.